ನೂತನ ಸಿಎಂ ಸಂಪುಟದಲ್ಲಿ ಖಾತೆ ಹಂಚಿಕೆ ಸಂಕಷ್ಟ ಈಗ ತಲೆನೋವು ತರಿಸ್ತಾ ಇದೆ. ಹಿರಿಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮತ್ತಷ್ಟು ಸ್ಫೋಟ ಆಗೋ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ರಾಮಲಿಂಗಾರೆಡ್ಡಿ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. ಮುನಿಯಪ್ಪ ಕೂಡ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಏನಾದರೂ ಬೇಡಿಕೆ ಈಡೇರದೇ ಇದ್ರೆ ಅಸಮಾಧಾನಿತರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಸತೀಶ್ ಜಾರಕಿಹೊಳಿಗೂ ಇದೆಯಾ ಖಾತೆ ಬಗ್ಗೆ ಬೇಸರ? ಖಂಡಿತವಾಗ್ಲೂ ಇರಬಹುದು. ಅವರು ಕೆಪಿಸಿಸಿ ಅಧ್ಯಕ್ಷದ ಮೇಲೆ ಕಣ್ಣಿಟ್ಟಿದ್ರು. ಇನ್ನು ಡಿಕೆ ಸಂಪುಟದಲ್ಲಿ ಖಾತೆ ಬಗ್ಗೆ ತೃಪ್ತರ್ಯಾರು ಅತೃಪ್ತರ್ಯಾರು? ಮನುಷ್ಯನಿಗೆ ಎಷ್ಟೇ ಕೊಟ್ಟರು ತೃಪ್ತಿ ಸಿಗಲ್ಲ. ಆದರೆ ಸಮಾಧಾನ ಅಂತ ಇರುತ್ತೆ. ಸಮಾಧಾನನೂ ಆಗಿಲ್ಲ ರಾಮಲಿಂಗಾರೆಡ್ಡಿ ಅವ್ರಿಗೆ. ಜಲಸಂಪನ್ಮೂಲ ನನಗೇನು ಸಂಬಂಧ ರೀ ಅದು? ನಾನು ಕೇಳಿದ್ದು ಬೆಂಗಳೂರು ನಗರಾಭಿವೃದ್ಧಿ. ಡಿ ಕೆ ಶಿವಕುಮಾರ್ ಹಾಗೆ ಅವ್ರ ಸಹೋದರ ಸುರೇಶ್ ಬಂದು ಭೇಟಿಯಾಗಿ ನಾನು ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಕೊಡಲಿಲ್ಲ. ಹಾಗಾಗಿ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಅವರು ಅನೌನ್ಸ್ ಮಾಡಿದರು. ಮುನಿಯಪ್ಪನವರು ಕೂಡ ಅಷ್ಟೇ, ನನಗೆ ಸಮಾಜ ಕಲ್ಯಾಣ ಅಥವಾ ಕೃಷಿ ಇಲಾಖೆ ಮೇಲೆ ಆಸಕ್ತಿ ಇದೆ, ಅದನ್ನು ಕೊಟ್ಟಿಲ್ಲ. ಆರೋಗ್ಯ ಇದು ಆಹಾರ ಸರಬರಾಜು ಏನಿದೆ ಅದನ್ನು ಕೊಟ್ಟಿದ್ದಾರೆ ಅಂತ. ಹಾಗಾಗಿನೇ ನೆಕ್ಸ್ಟ್ ಮತ್ತೆ ಯಾವ ವಿಕೆಟ್ ಪತನ ಆಗ್ಬೋದು? ಇದು ವಿರೋಧ ಪಕ್ಷಗಳಿಗೆ ಆಹಾರ ಆಗ್ತಾ ಇದೆ. ಮತ್ತು ಕಾಂಗ್ರೆಸ್ನಲ್ಲಿ ಅದರಲ್ಲೂ ಈ ಕ್ಯಾಬಿನೆಟ್ ಏನಿದೆ ಇಲ್ಲಿ ಡೋಲಾಯಮಾನವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಸತೀಶ್ ಜಾರಕಿಹೊಳಿಗೆ ಲೋಕೋಪಯೋಗಿ ಕೊಟ್ಟಿದ್ದಾರೆ. ಇನ್ನುಳಿದಂಥವರು ತೃಪ್ತಿಯನ್ನು ಹೊಂದಿದಾರ? ಈಗ ಬೈರತಿ ಸುರೇಶ್ ಅವರಿಗೆ ಸಾರಿಗೆ ಕೊಟ್ಟಿದ್ದಾರೆ. ಮೊದಲು ಅವರು ನಗರಾಭಿವೃದ್ಧಿ ಇದ್ದರು, ಯತೀಂದ್ರಾಗ ಅದನ್ನು ಕೊಟ್ಟಿದ್ದಾರೆ. ಹಾಗಾಗಿನೇ ಎಲ್ಲರಿಗೂ ಕೂಡ ತೃಪ್ತಿ ಇದೆಯಾ? ತೃಪ್ತಿ ಇರಲಿ ಬಿಡಲಿ, ಆ ಖಾತೆನ ನಿಭಾಯಿಸಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಕಾಂಗ್ರೆಸ್ನಲ್ಲಿ. ಹಿರಿಯರನ್ನ ಸಮಾಧಾನ ಮಾಡುವಂತಹ ಒಂದು ಸವಾಲು ಕೂಡ ಹೈಕಮಾಂಡ್ ನಾಯಕರಿಗಿದೆ. ಖಡಕ್ ಆದಂಥ ಸಂದೇಶ ಬಂದಿದೆ ಅಂತ ಹೈಕಮಾಂಡ್ನಿಂದ. ಮುಲಾಜಿಟ್ಕೊಳ್ಬೇಡಿ, ಯಾರು ರಾಜೀನಾಮೆ ಕೊಡ್ತಾರೋ ತೆಗೆದುಕೊಳ್ಳಿ. ಹಾಗಾಗಿನೇ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಅಂಗೀಕಾರ ಆಗೋ ಸಾಧ್ಯತೆಗಳೇ ಹೆಚ್ಚು ಕಾಣಿಸ್ತಾ ಇದೆ. ಮನವೊಲಿಕೆ ಪ್ರಯತ್ನ ಅಂತೂ ನಡೀತಾ ಇದೆ ನಿರಂತರವಾಗಿ. ಡಿ ಕೆ ಶಿವಕುಮಾರ್ ಅವರು ಕೂಡ ನಿನ್ನೆಯಿಂದ ಮನವೊಲಿಸ್ತಾನೆ ಇದ್ದಾರೆ, ಫೋನ್ ಮಾಡ್ತಿದ್ದಾರೆ ಹೈಕಮಾಂಡ್ ನಾಯಕರು. ಆದರೆ ರಾಮಲಿಂಗಾರೆಡ್ಡಿ ಅವರು ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ನನಗೆ ಅಸಮಾಧಾನ ಇದೆ, ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ, ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಾನು ಯಾಕೆ ಕೆಲಸ ಮಾಡಬೇಕು ಅಂತ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಈಗ ರಾಮಲಿಂಗಾರೆಡ್ಡಿ ಆಯಿತು, ಏನು ಮಾತಾಡ್ಕೊಳ್ತಿದ್ದಾರೆ ಜನ ಅಂತ ಹೇಳಿದ್ರೆ ನೆಕ್ಸ್ಟ್ ವಿಕೆಟ್ ಯಾವ್ದು ಹೋಗುತ್ತೆ ಅಂತೇಳಿ, ಅದು ದೊಡ್ಡ ವಿಕೆಟ್ ಏನಾದರೂ ಔಟ್ ಆಗ್ಬೋದಾ ಅಂತೇಳಿ ಅಂದರೆ ಟೀಕೆ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷಗಳು. ಹೈಕಮಾಂಡ್ಗೂ ಕೂಡ ಈಗ ನಾಯಕರು ಬಗ್ಗಲ್ವಾ? ಹಾಗಾದರೆ ಮನವೊಲಿಸುವಂಥ ಪ್ರಕ್ರಿಯೆಗಳು ಬಹುತೇಕವಾಗಿ ಸಕ್ಸಸ್ ಆಗಲ್ಲ ಅಂತ ಅನ್ಸುತ್ತಾ? ಅಂಗೀಕಾರ ಮಾಡ್ತಾರಂತ ಇವರು ರಾಜೀನಾಮೆನ? ಹೆಂಗೆ ಪ್ರಭು, ಸಚಿವ ಸ್ಥಾನಕ್ಕೆ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಎಸಿಎಸ್ಗೆ ಅವರ ಆಪ್ತರು ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ನೇರವಾಗಿ ಅವರು ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆ ಮಾಡಬೇಕು ಅಥವಾ ರಾಜ್ಯಪಾಲರಿಗೆ ತಮ್ಮ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಬೇಕು. ಆದ್ರೆ ತಮ್ಮ ಆಪ್ತನಿಂದ ಮುಖ್ಯಮಂತ್ರಿಗಳ ಎಸಿಎಸ್ಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಇನ್ನೂ ಒಂದು ಕಡೆ ತಮ್ಮ ಡಿಮ್ಯಾಂಡ್ ಅನ್ನ ಮತ್ತಷ್ಟು ಹೆಚ್ಚು ಮಾಡುವಂತ ಪ್ರಯತ್ನ ರಾಮಲಿಂಗಾರೆಡ್ಡಿ ಅವರು ಇರಬಹುದು. ಆದ್ರೆ ಈಗ ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಈಗಷ್ಟೇ ಆಗಮಿಸಿ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಮಪತ್ರ ಸಲ್ಲಿಕೆ ಸಂದರ್ಭಕ್ಕೆ ಸಾಕ್ಷಿಯಾಗಿದ್ದಾರೆ. ವಿಧಾನಸೌಧಕ್ಕೆ ಆಗಮಿಸಿ ನಾಮಪತ್ರವನ್ನು